ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ನಾನು ಒಂದೇ. ಅದೇನು ಅಂದ್ರೆ ನೀನು ಹೊರಗೆ, ನಾನು ಒಳಗಿರ್ತೀನಿ. ನಿನ್ನ ಅಂತರಾತ್ಮ ಕೈಲಾಶ್. ನಿನ್ನ ಮನೋವೇದನೆ ತಡೆಯಕ್ಕಾಗದೆ ಹೀಗೆ ಹೊರಗೆ ಬಂದಿದ್ದೀನಿ. ರಾಧಿಕಾನ ಅನುಮಾನಿಸಕ್ಕೂ ಆಗದೆ, ಆ ಚಲಪತಿ ಹೇಳಿದ್ದನ್ನ ನಂಬಕ್ಕೂ ಆಗದೆ ನೀನೂ ಒದ್ದಾಡ್ತಿದ್ಯಾ, ಒದ್ದಾಡಿಸ್ತಾನೂ ಇದೆಯಾ. ಅಲ್ಲ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದು ಗೊತ್ತಿದ್ರೆ ನೀನ್ ಯಾಕೆ ಹೀಗೆ ಆಚೆ ಬರ್ತಿದ್ದೆ? ಕರೆಕ್ಟೇ ಅಲ್ವಾ? ಒಂದ್ ಕೆಲಸ ಮಾಡು, ಅನುಮಾನ ಬಗೆಹರಿಸ್ಕೋ. ಹೇಗೆ? ಆ ಡಾಕ್ಟರ್ನ ಮೀಟ್ ಮಾಡು, ಕೇಳು, ನಿಜ ತಿಳ್ಕೊ. ಬೇಡ, ಅವ್ರನ್ನ ನಾನು ಮೀಟ್ ಮಾಡಿದ್ರೆ ನಾನು ರಾಧಿಕಾನ ಅನುಮಾನಿಸಿದ ಹಾಗೇನೆ. ಇವಾಗ ನೀನು ಅನುಮಾನಿಸ್ತಾ ಇಲ್ವಾ? ನಾನು ನಿನ್ನ ಅಂತರಾತ್ಮ ಕೈಲಾಶ್. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ. ನಿನಗ್ ಗೊತ್ತಿಲ್ದೇನೆ ನೀನು ರಾಧಿಕಾ ಮೇಲೆ ಡೌಟ್ ಪಡ್ತಾ ಇದ್ಯಾ. ಅದನ್ನ ಒಪ್ಕೊಳ್ಳೋಕೆ ನೀನು ಸಿದ್ಧ ಇಲ್ಲ ಅಂದ್ರೆ ನನ್ನ ಮನ್ಸಲ್ಲಿ ನನಗ್ ಗೊತ್ತಿಲ್ಲದೆ ರಾಧಿಕಾ ಮೇಲೆ ಅನುಮಾನ ಹುಟ್ಕೊಂಡಿದೆ ಅಂತ್ಯಾ? ಹೌದು. ಹೀಗೆ ಇದ್ರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇರುತ್ತೆ. ಅದನ್ನ ಬಗೆಹರಿಸೋದು ಬಿಟ್ರೆ ನಿನಗೆ ಬೇರೆ ದಾರಿ ಇಲ್ಲ. ಹೋಗು, ಡಾಕ್ಟರ್ನ ಮೀಟ್ ಮಾಡು. ಅವರೇ ನಿಂಗೆಲ್ಲ ಸತ್ಯ ಹೇಳ್ತಾರೆ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಮನಸ್ಸು ಬರ್ತಿಲ್ವಾ? ನಾನೇ ನಿನ್ನ ಮನ್ಸು, ನಾನೇ ಹೇಳ್ತಿದ್ದೀನಲ್ಲ. ಹೋಗಿ ಡಾಕ್ಟರ್ನ ಮೀಟ್ ಮಾಡು. ಇಲ್ಲ ಅಂದ್ರೆ ನೀನೊಬ್ನೇ ಒಳಗ್ ನರಕ ಅನುಭವಿಸ್ತೀಯ. ರಾಧಿಕಾ ಜೊತೆ ಕೂಡ ನೀನು ಸಂತೋಷವಾಗಿರಲ್ಲ. ಸರಿ, ಇನ್ನೊಂದು ದಾರಿ ಇದೆ. ರಾಧಿಕಾ ತಪ್ಪು ಮಾಡಿದಾಳೆ ಅಂತ ನಂಬಿ ಕ್ಷಮಿಸಿ ನಿನ್ನ ಅನುಮಾನ ಬಿಟ್ಟಾಕು. ನೋ, ರಾಧಿಕಾ ತಪ್ಪು ಮಾಡಲ್ಲ, ಅದನ್ನೇ ನಿರೂಪಿಸು. ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ನೀನ್ ರಾಧಿಕಾ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡು. ಅನುಮಾನದಿಂದಲ್ಲ, ಆತ್ಮವಿಶ್ವಾಸದಿಂದ ಹೋಗು. ಹೋದ್ರೆ ತಪ್ಪು ಮಾಡಿರೋದು ಗೊತ್ತಾಗ್ಬಿಡತ್ತೆ ಅನ್ನೋ ಭಯನಾ? ರಾಧಿಕಾ ತಪ್ಪು ಮಾಡಲ್ಲ, ನಾನು ಪ್ರೂವ್ ಮಾಡ್ತೀನಿ. ನಾನೇ ಹೋಗಿ ಆ ಡಾಕ್ಟರ್ ಮೀಟ್ ಮಾಡ್ತೀನಿ. May I come in, doctor? Yes, come in. ಕೂತ್ಕೊಳ್ಳಿ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಾನು ಯಾರನ್ನು ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಗೊತ್ತಿಲ್ಲ ಆದ್ರೆ ನನ್ನ ಪ್ರಾಬ್ಲಮ್ ಗೊತ್ತು ಅಲ್ವಾ? ಅಲ್ಲ, ನೀವೇನ್ ಮಾತಾಡ್ತಿದ್ದೀರಾ? ನನ್ನ ಹೆಸರು ಕೈಲಾಶ್. ನಾನು ರಾಧಿಕಾ ಗಂಡ. ಓ, ರಾಧಿಕಾ ಗಂಡ ನೀವಾ? ಹೇಗಿದ್ದೀರಾ? ನನ್ನ ಪ್ರಾಬ್ಲಮ್ ಏನು ಡಾಕ್ಟರ್? ಪ್ರಾಬ್ಲಮ್ ಅಂದ್ರೆ? ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ ಇಲ್ವಾ? ಅದು ನಿಮ್ಮ ವೈಫ್ನ ಒಂದ್ಸಲ ಕೇಳ್ಕೊಳ್ಳಿ. ಅವರು ಹೇಳ್ಬೇಡ ಅಂದ್ರು. ನಾನು ಬೇರೆ ಕಡೆಯಿಂದ ತಿಳ್ಕೊಂಡಿದ್ದೀನಿ. ನನಗೆ ಪ್ರಾಬ್ಲಮ್ ಇದೆ ಅಂತ ನನ್ನ ಮೆಡಿಸನ್ ನೋಡಿ ಹೇಳಿದ್ದಾರೆ. ಓ, ಹಾಗಾ? ಆದ್ರೆ ನಂಗೊಂದು ಕ್ಲಾರಿಟಿ ಬೇಕು. ಹಾ, ಹೇಳಿ. ನಿಜವಾಗ್ಲೂ ನನಗೆ ಪ್ರಾಬ್ಲಮ್ ಇದೆಯಾ ಇಲ್ಲ ಯಾರಾದ್ರೂ ಹಾಗೆ ಹೇಳಕ್ ಅಂದಿದಾರ? ಅದು ಹಾಗ್ಯಾಕೆ ಹೇಳ್ತೀವಿ? ಇದ್ರೆ ತಾನೇ ಇದೆ ಅಂತ ಹೇಳ್ತೀವಿ. ನನಗೆ ತಾಳ್ಮೆ ಇಲ್ಲ ಡಾಕ್ಟರ್, ಪ್ಲೀಸ್ ನಿಜ ಹೇಳಿ.
ದಯವಿಟ್ಟು ನಂಗೆ ಇಲ್ದೇ ಇರೋ ಕಾಯಿಲೆ ಇದೆ ಅಂತ ಹೇಳಕ್ ಹೇಳಿದ್ ಯಾರು ಅಂತ ಹೇಳಿ. ಪ್ಲೀಸ್ ಡಾಕ್ಟರ್, ರಾಧಿಕಾ ಹೇಳಕ್ ಹೇಳಿದ್ಲು ಅಂತ ಮಾತ್ರ ಹೇಳಬೇಡಿ. ಸರ್, ರಾಧಿಕಾನೇ ಹೇಳಿ ಅಂದಿದ್ದು ಸರ್. ನೋ, ನಾನ್ ನಂಬಲ್ಲ. ರಾಧಿಕಾ ಹಾಗೆ ಮಾಡಲ್ಲ. ನಿಮ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಆದ್ರೆ ರಾಧಿಕಾನೇ ನಿಮ್ಮಿಂದ ದೂರ ಇರ್ಬೇಕು ಅಂತ ನಮ್ ಕೈಲಿ ಇದನ್ನ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ. ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಯಾರೋ ಹೇಳಿಸ್ತಿದ್ದಾರೆ. ಬೊಗಳಿ. ಇಲ್ಲಿವರೆಗೂ ಬಂದ್ಮೇಲೆ ನಿಮ್ ಹತ್ರ ಮುಚ್ಚಿಡಕ್ಕೆ ಏನಿದೆ ಸರ್? ನಿಮ್ ಹೆಂಡತಿಗೆ ನೀವಂದ್ರೆ ಇಷ್ಟ ಇಲ್ಲ ಸರ್. ಇಲ್ಲಿಗೆ ಬಂದಾಗೆಲ್ಲ ಇದೇ ವಿಷಯ ಹೇಳಿ ನೊಂದ್ಕೋತಾ ಇದ್ರು ಸರ್. ನಾವು ತುಂಬಾ ಸಲ ಹೇಳಿದೀವಿ ಯಾಕೆ ಹೀಗೆ ಮಾಡ್ತೀರಾ ಅಂತ. ಡೈವೋರ್ಸ್ಗೆ ಅಪ್ಲೈ ಮಾಡಿ ಅಂತಾನೂ ಹೇಳಿದ್ವಿ, ಆದ್ರೆ ಅವರೇ ಕೇಳಲಿಲ್ಲ. ನಾನು ರಿಪೋರ್ಟ್ ಬದಲಾಯಿಸ್ಕೊಡಿ ಅಂದೆ, ಆದ್ರೆ ಅವರೇ ದುಡ್ಡು ಕೊಟ್ಟು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ನೀವು ಒಂದು ಹೆಣ್ಣಲ್ವಾ? ನಿಮ್ಗೂ ಗಂಡ ಇದಾನಲ್ವಾ? ಅವ್ರಿಗೂ ಮೋಸ ಮಾಡ್ತೀರಾ? ಹೀಗೆ ಮೋಸ ಮಾಡ್ತೀರಾ? ಡಾಕ್ಟರ್, ಯು ಆರ್ ಅ ಡಾಕ್ಟರ್. ದೇವ್ರ ಸಮಾನ. ನೀವು ದುಡ್ಡಿಗೆ ಆಸೆ ಪಟ್ಟು ಹೀಗೆಲ್ಲ ಮಾಡೋದು ಅಪರಾಧ. ದುಡ್ಡು ಕೊಟ್ರೆ ಆರೋಗ್ಯವಾಗಿರೋ ಮನುಷ್ಯನ ಸಾಯಿಸು ಅಂದ್ರೆ ಸಾಯಿಸ್ಬಿಡ್ತೀರಾ ಅಲ್ವಾ? ಸರ್, ನಮ್ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ತಪ್ಪು ನಿಮ್ ಹೆಂಡತಿದೆ ಅಂತ ಗೊತ್ತಾಯ್ತಲ್ವಾ? ಹೋಗಿ ಅವರನ್ನೇ ಕೇಳಿ. ನಂಗೆ ದುಡ್ಡು ಅವಶ್ಯಕತೆ ಇತ್ತು, ಅದಕ್ಕೆ ನಾನು ತಗೊಂಡೆ ಅಷ್ಟೇ. ನೀವು ಹೋಗಿ ಸರ್, ಪ್ಲೀಸ್ ಸರ್. ಇವಾಗ ಪೇಷಂಟ್ಸ್ ಬರ್ತಾರೆ. ಹೋಗಿ ಸರ್ ಪ್ಲೀಸ್. ಐ ಆಮ್ ಸಾರಿ ಡಾಕ್ಟರ್. ಸಂಸಾರ ಸರಿಯಾಗಿ ಮಾಡಕ್ ಬರ್ತಾ ಇದ್ರು ಬಂದ್ಬಿಟ್ರು ಹೆದರ್ಸೋಕೆ. ಅವಳು ಯಾರನ್ನ ಇಷ್ಟಪಡ್ತಿದ್ದಾಳೋ ಇವ್ರನ್ನ ಬೇಡ ಅಂತಿದ್ದಾಳೆ. ಇಷ್ಟ ಇಲ್ಲದೆ ಇದ್ರು ಅದ್ಯಾಕ್ ಜೊತೆಗಿದ್ದಾರೋ ನನ್ಗೆ ಅರ್ಥ ಆಗ್ತಿಲ್ಲ. ಕೈಲಾಶ್ ಅವರೇ, ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ನೀವು ಬಂದು ಪಿಕಪ್ ಮಾಡ್ತೀರಾ? ಬರ್ತಾ ಇದ್ದೀನಿ. ಇದೇನು ಇವ್ರು ಬೇರೆ ಕಾರಲ್ಲಿ ಬರ್ತಿದ್ದಾರೆ? ಇವ್ರ ಬೈಕ್ ಏನಾಗಿರ್ಬೋದು?
ಇವಳ ಕಾರಲ್ಲಿ ಯಾಕೆ ಬಂದ್ರು? ಅಲ್ಲ ಇವಳೇನು ನನ್ನ ಗಂಡನ ಹಿಂದೆನೇ ಅಲಿತಾ ಇದ್ದಾಳಲ್ಲ. ವಾವ್ ಪ್ರಿಯಾ, ಹೊರಗಡೆಯಿಂದಾನೇ ನಿಮ್ ಮನೆ ಇಷ್ಟ ಚೆನ್ನಾಗಿದೆ ಅಂದ್ರೆ ಒಳಗೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಇದೇನ್ ಪ್ರಿಯಾ, ಇವ್ರನ್ನ ಆಚೆನೆ ನಿಲ್ಸಿ ಮಾತಾಡಿಸ್ತಿದ್ಯಾ? ಒಳಗ್ ಬನ್ನಿ ಅಂತ ಕರಿಬೋದಲ್ವಾ? ಇಲ್ಲಿ ತನಕ ಬಂದವರು ಮನೆ ಒಳಗ್ ಬರ್ದೇ ಇರ್ತಾರ ಅಂತ ನೋಡ್ತಿದ್ದೆ. ನಿಮಗ್ ಪರ್ಮಿಷನ್ ಏನ್ ಬೇಕಾಗಿಲ್ಲ ಅನ್ಸುತ್ತಲ್ವಾ? ಎಸ್, ಯು ರೈಟ್ ಪ್ರಿಯಾ. ಹಾ, ಮನಸ್ಸಿಗೆ ಹತ್ರ ಆಗಿರೋರ್ ಹತ್ರ ಪರ್ಮಿಷನ್ ಕೇಳಿ ನಾನ್ ಬೇರೋಳಾಗಲ್ಲ. ಹಾ, ಹಾಗೆ ಇರ್ಬೇಕು. ಒಳಗ್ ಹೋಗಿ ಮಾತಾಡೋಣ, ನಡಿ. ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ? ಪ್ರಿಯಾ, ಕ್ಯಾನ್ ಐ ಗೆಟ್ ಎ ಸ್ಟ್ರಾಂಗ್ ಕಾಫಿ? ಸಾರಿ ರೀ, ಮನೇಲಿ ಕಾಫಿ ಪುಡಿ ಆಗೋಗಿದೆ. ನಿಮ್ಗೆ ಗೊತ್ತಾ, ನನ್ನ ಹೆಂಡತಿ ಟೀ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾ, ಅಯ್ಯೋ, ಟೀ ಪುಡಿ ಕೂಡ ಇಲ್ಲ. ಹಾ, ಪರವಾಗಿಲ್ಲ ಪ್ರಿಯಾ, ಒಂದ್ ಗ್ಲಾಸ್ ಹಾಲಾದ್ರೂ ಕೊಡು. ಇವಾಗಷ್ಟೇ ಬೇಗ ಬಂದು ಹಾಲೆಲ್ಲ ಕುಡ್ಕೊಂಡು ಹೊರಟೋಯ್ತು. ಏನ್ ಪ್ರಿಯಾ ನೀನು, ಗೆಸ್ಟಿಗೆ ಕಾಫಿ ಕೊಡು ಅಂದ್ರೆ ಇಷ್ಟೆಲ್ಲ ಕಾರಣ ಹೇಳ್ತಿದ್ಯಾ? ಮನೇಲಿ ಏನೂ ಇಲ್ಲ ಅಂದ್ರೆ ಏನರ್ಥ? ನಾನೇನ್ ಬೇಕಂತ ಹೇಳ್ತಿಲ್ಲ ಪತಿರಾಯ್ರೆ. ಇವ್ರ ಮನೆಗ್ ಬರ್ತಾರಂತ ನಂಗೇನ್ ಕನ್ಸ್ ಬಿದ್ದಿರುತ್ತ ಹೇಳಿ? ನೀವ್ ಬಂದ್ಮೇಲೆ ನಿಮ್ ಜೊತೆ ಹೋಗಿ ಎಲ್ಲ ತಗೊಂಡ್ ಬರೋಣ ಅನ್ಕೊಂಡೆ. ಏನ್ ಪ್ರಿಯಾ ನೀನು? ಪರವಾಗಿಲ್ಲ ಅಮರ್, ನಂಗೋಸ್ಕರ ನೀವಿಬ್ರು ಜಗಳ ಮಾಡ್ಕೋಬೇಡಿ. ಕುಡಿಯಕ್ ನೀರ್ ಕೊಡು ಸಾಕು. ನಿಂಗೆ ಕುಡಿಯೋ ನೀರು ಬೇಕಾ? ಕುಡಿಯೋ ನೀರು ಏನೋ ಒಂದು ಒಟ್ನಲ್ಲಿ ಕುಡಿಯೋದಕ್ಕೆ ಕೊಟ್ರೆ ನಮ್ಮ ಪತಿರಾರ್ ಜೊತೆ ಟೈಮ್ ಪಾಸ್ ಮಾಡುತ್ತಾನೆ ನಿನ್ ಪ್ಲಾನ್. ಇರು ಮಾಡ್ತೀನಿ ನಿನಗೆ. ಯಾ ಎವ್ರಿಥಿಂಗ್ ಇಸ್ ಫೈನ್. ನೀರು ತಗೊಳ್ಳಿ. ಫಿಲ್ಟರ್ ನೀರು ಕುಡೀರಿ. ಥ್ಯಾಂಕ್ಸ್. ಏನಾಯ್ತು ದರ್ಶಿನಿ? ನೀರ್ ತುಂಬಾ ಉಪ್ಪುಪ್ಪಾಗಿದೆ. ಹೌದೌದು, ಬೋರ್ ನೀರಲ್ವಾ, ಉಪ್ಪುಪ್ಪಾಗೆ ಇರುತ್ತೆ. ಮನೆಗ್ ಹೊಸದಾಗಿ ಬಂದಿದೀವಲ್ಲ, ಇನ್ನು ವಾಟರ್ ಕನೆಕ್ಷನ್ ತಗೊಂಡಿಲ್ಲ. ಹಾ ಸರಿ ಅಮರ್, ನಾನೇನ್ ಹೊರಡ್ತೀನಿ. ಅಯ್ಯಯ್ಯೋ, ನೀವು ನನ್ನ ಮನೆವರೆಗೂ ಡ್ರಾಪ್ ಮಾಡಿದ್ರು ನಾನು ನಿಮ್ಗೆ ಒಂದ್ ಲೋಟ ಕಾಫಿನೂ ಕೊಡಕ್ಕಾಗಿಲ್ಲ.
ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡೆ ಹೋಗಿ. ನಿಮ್ ಮನೇಲಿ ಇನ್ನೂ ಅಡ್ಗೆ ಮಾಡಿಲ್ಲ ಅನ್ಸುತ್ತೆ. ಅರೆ ಹೌದು, ಕರೆಕ್ಟಾಗಿ ಹೇಳಿದ್ರಲ್ಲ. ಆ ಹಾ ಮಾಡಿಲ್ಲ. ಇಟ್ಸ್ ಓಕೆ ಅಮರ್. ಇನ್ಯಾವತ್ತಾರು ಒಳ್ಳೆ ಡಿನ್ನರ್ ಮಾಡಿ ಇನ್ವೈಟ್ ಮಾಡು, ಚೆನ್ನಾಗಿ ಊಟ ಮಾಡ್ತೀನಿ. ಶೋರ್. ಅಮರ್, ಬೆಳಿಗ್ಗೆ ರೆಡಿ ಆಗಿರು, ಬಂದ್ ಪಿಕಪ್ ಮಾಡ್ತೀನಿ. ಹಾ ಓಕೆ. ಯಾಕೆ ನೀವ್ ಹೋಗಕ್ಕಾಗಲ್ವಾ? ಅವ್ರಿಗೆ ಯಾಕೆ ತೊಂದ್ರೆ? ಅಂದ್ರೆ ನನ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಪ್ರಿಯಾ, ಅದಕ್ಕೆ ಗಾಡಿನ ಹಾಸ್ಪಿಟಲ್ ಅಲ್ಲೇ ಬಿಟ್ಟು ದರ್ಶಿನಿ ಅವ್ರ ಕಾರಲ್ಲಿ ಬಂದೆ. ನಾಳೆ ರಿಪೇರಿ ಮಾಡಿಸೋವರೆಗೂ ಗಾಡಿ ಯೂಸ್ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ಅಂತ ಅವ್ರಿಗೆ ಕಷ್ಟ ಕೊಡ್ಬೇಕಾ? ಕ್ಯಾಬಲ್ಲಿ ಹೋಗ್ಬೋದಲ್ಲ ಪತಿರಾಯ್ರೆ? ಅಮರ್ನ ಪಿಕ್ ಮಾಡೋದ್ರಲ್ಲಿ ನಂಗೆ ಯಾವ ತೊಂದ್ರೆ ಪ್ರಿಯಾ? ನಿಮಗೆ ಇಲ್ದೆ ಇರ್ಬೋದೇನೋ. ನಮ್ಮ ಪತಿರಾಯರಿಗೋಸ್ಕರ ನೀವು ನಮ್ಮನೆವರೆಗೂ ಬರೋದು, ಹಾಸ್ಪಿಟಲಲ್ಲಿ ಡ್ರಾಪ್ ಮಾಡೋದು, ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ನನಗೆ ಕಷ್ಟ ಆಗತ್ತೆ. ದರ್ಶಿನಿ ಅವರೇ, ಅವಳು ಹೇಳ್ತಿರೋದು ನಿಜಾನೇ. ನಾನು ಕ್ಯಾಬಲ್ಲೇ ಬರ್ತೀನಿ ಬಿಡಿ. ಓಕೆ ಅಮರ್, ನಾನು ಬರ್ತೀನಿ. ಬಾಯ್. ಬಾಯ್. ಏಯ್, ನಿನಗೆ ಬುದ್ಧಿ ಇದೆಯಾ? ಅವ್ರ ಹತ್ರ ಹಾಗ ಮಾತಾಡೋದು? ಅವರೊಬ್ರು ಡಾಕ್ಟರ್, ನನ್ನ ಕೊಲೀಗ್, ಮತ್ತೆ ಹಾಸ್ಪಿಟಲ್ಗೂ ಅವರು ಒನ್ ಆಫ್ ದ ಪಾರ್ಟ್ನರ್ಸ್. ಪಾರ್ಟ್ನರ್ ಆದ್ರೆ ಕೆಲ್ಸದ ವಿಷಯ ಮಾತ್ರ ಇಟ್ಕೊಳ್ಳಿ. ಮನೆವರೆಗೂ ಬಂದ್ರೆ ನಂಗೆ ಮೈ ಉರಿಯುತ್ತೆ. ಯಾಕೆ ಅವ್ರ ವಿಷಯದಲ್ಲಿ ಹೀಗೆ ನಡ್ಕೋತಿದ್ಯಾ? ಯಾಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ. ನಾನು ಅವತ್ತಿಂದ ಅವಳನ್ನ ಗಮನಿಸ್ತಾನೆ ಇದ್ದೀನಿ ಪತಿರಾಯ್ರೆ. ಏನೋ ಒಂದ್ ನೆಪದಲ್ಲಿ ನಿಮ್ ಹತ್ರ ಮಾತು ಶುರು ಮಾಡಿ ಕ್ಲೋಸ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಪ್ರಿಯಾ, ನಿಂಗೊಂದ್ಸಲ ಹೇಳಿದ್ದೀನಿ, ಅವ್ರಿಗೆ ಮದುವೆ ಆಗಿದೆ. ಸುಮ್ಮನೆ ಏನೇನೋ ಅನ್ಕೊಂಡು ಪ್ಲೀಸ್ ಹುಚ್ಚುಚ್ಚಾಗಿ ಬಿಹೇವ್ ಮಾಡಬೇಡ. ಹೌದೌದು, ಮದ್ವೆ ಆಗಿ ತುಂಬಾ ದಿನ ಆಗೋಯ್ತಲ್ಲ. ಇವಾಗ ನಾನು ಏನ್ ಮಾಡಿದ್ರು ನಿಮಗೆ ಹುಚ್ಚುಚ್ಚಾಗೆ ಕಾಣಿಸುತ್ತೆ. ಬೇರೆಯವ್ರು ಮಾಡಿದ್ರೆ ಮಾತ್ರ ಅಟ್ರಾಕ್ಟಿವ್ ಆಗಿರುತ್ತೆ. ಡೌಟೇ ಇಲ್ಲ ಪ್ರಿಯಾ, ಯಾವ್ದಾದ್ರು ಡಾಕ್ಟರ್ ಹತ್ರ ನಿಂಗೆ ಅಪಾಯಿಂಟ್ಮೆಂಟ್ ತಗೊಳ್ಳೇಬೇಕು. ಅಲ್ಲಿವರೆಗೂ ನೀನ್ ಬದಲಾಗಲ್ಲ. ಯಾವ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗೋದ್ ಬೇಕಾಗಿಲ್ಲ. ಅಮ್ಮಳ್ಳಿ ಡಾಕ್ಟರ್ ಇಂದ ದೂರ ಇದ್ರೆ ಸಾಕು. ಏನಂದೆ? ಏನಿಲ್ಲ ಪತಿರಾಯ್ರೆ, ಅಡ್ಗೆ ಏನ್ ಮಾಡ್ಬೇಕಂತ ಕೇಳ್ತಿದ್ದೀನಿ. ಏಯ್, ಟೆನ್ಷನ್ ಮಾಡ್ಕೋಬೇಡ್ವಾ. ನಿನ್ನ ಹೆಂಡತಿ ನಿಂಗೆ ಚೀಟ್ ಮಾಡಲ್ಲ. ಆ ನಂಬಿಕೆಯಿಂದನೇ ಟೆಸ್ಟ್ ಮಾಡಿಸಿದ್ದೀನಿ ಕಣೋ, ಆದರೆ ನಂಗೆ ಭಯ ಆಗ್ತಿದೆ. ಲೋ, ಇವಾಗ ಅವಳು ನಿನ್ನ ಜೊತೆ ಚೆನ್ನಾಗಿದ್ದಾಳೆ ಅಂತ ಹೇಳ್ದಲ್ಲ, ಮತ್ತೆ ಹನಿಮೂನ್ ಪ್ಲಾನ್ ಮಾಡಿದ್ದೀರಾ? ಇನ್ನೂ ಏನೋ ಪ್ರಾಬ್ಲಮ್ಮು? ಮತ್ತೆ ಆ ಡಾಕ್ಟರ್ ಯಾಕೆ ಹಾಗೆ ಹೇಳಿದ್ರು? ಮತ್ತದು ನಿಜ ಅಂತ ನಿನ್ಗೆ ಹೆಂಗೆ ಗೊತ್ತು? ರಿಪೋರ್ಟ್ಸ್ ಬರೋವರೆಗೂ ನೀನು ಹೋಪ್ಸ್ ಕಳ್ಕೊಬೇಡ. ಇವತ್ತು ರಾತ್ರಿ ನನ್ನ ಫಸ್ಟ್ ನೈಟ್ ಕಣೋ. ರಾಧಿಕಾ ಜೊತೆ ಸಂತೋಷವಾಗಿರ್ಬೇಕಾಗಿರೋ ನಾನು ಅವಳ ಮೇಲೆ ಡೌಟ್ ಇಟ್ಕೊಂಡು ಹೀಗೆ ಮಾಡ್ತಿರೋದಕ್ಕೆ ಬೇಜಾರಾಗ್ತಿದೆ ಕಣೋ. ಬೇಜಾರಾಗ್ಬಿಡ್ವೋ, ನಾರ್ಮಲ್ ಆಗಿರೋ. ನೀನು ಕಾರಣ ತಿಳ್ಕೊಡೋದಕ್ಕೆ ಇದನ್ನು ಮಾಡ್ತಿದ್ಯೋ ಹೊರತು ರಾಧಿಕಾ ಮೇಲಿನ ಅನುಮಾನದಿಂದ ಏನಲ್ವಲ್ಲ. ಬಿಟ್ಟಾಕೋ, ಖುಷಿಯಾಗಿರು ನೀನು. ರಾಧಿಕಾ ಜೊತೆ ಚೆನ್ನಾಗಿ ಮಾತಾಡು. ಈ ಸಪ್ಪೆ ಮುಖ ಇಟ್ಕೊಂಡು ಅವಳ ಮುಂದೆ ಹೋದರೆ ಅವಳು ಬೇಜಾರಾಗ್ತಾಳೋ, ಅದಕ್ಕೆ ಹುಷಾರಾಗಿರು. ಅರ್ಥ ಆಯ್ತಾ ನಾನು ಹೇಳಿದ್ದು? ನಡಿ. ರಾಧಿಕಾ ತಪ್ಪು ಮಾಡಲ್ಲ, ರಾಧಿಕಾ ತಪ್ಪು ಮಾಡಲ್ಲ. ಪತಿರಾಯ್ರೆ,
ಪತಿರಾಯ್ರೇ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಸಾರಿ ಪತಿರಾಯ್ರೆ. ಆ ಸಾರಿ ತಗೊಂಡು ಲಾರಿನಲ್ಲಿ ಹಾಕಿ ಗಾಡಿ ಬಿಡು. ಹಾಗಂದ್ರೆ ಅಷ್ಟೇನಾ? ಅಲ್ಲ, ನಾನಿವಾಗ ಹೇಳ್ದಷ್ಟು. ಸಿಟ್ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀರ ಪತಿರಾಯ್ರೆ. ನಿನ್ ಬುದ್ಧಿ ಮಾತ್ರ ಕೆಟ್ಟದಾಗಿದೆ.